ನನ್ನ ಹೆಸರು ಡಾಕ್ಟರ್ ಕ್ಷಿತೀಜ್ ನರ್ಸಣ್ಗಿ ಅಂತ. ನಾನು VBR ಹಾಸ್ಪಿಟಲ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ತೋ ನಾವು ಒಂದು 3 ಪಾಯ್ಸನಿಂಗ್ ಕೇಸ್ ಟ್ರೀಟ್ ಮಾಡಿದ್ದೀವಿ ರೀ VBR ಹಾಸ್ಪಿಟಲ್ ಈ ಟೈಮು. ತೋ ಅದರೊಳಗೆ ಏನಂದ್ರೆ ಒಂದು ಪೇಷಂಟ್ 1 ತಾಸು ಒಳಗೆ ಬಂದಿತ್ತು ರೀ, ಇನ್ನೊಂದು ಪೇಷಂಟ್ 1.5 ದಿವಸ ಆಗಿ, ಇನ್ನೊಂದು ಪೇಷಂಟ್ 3 ದಿವಸ ಆಗಿ. ಸೊ 3 ಪೇಷಂಟಿನ ಸ್ಟೇ ಹೆಂಗೆ ಡಿಫ್ರೆಂಟ್ ಆಯಿತು, ಅವರಿಗೆ ಎಕನಾಮಿಕಲಿ ಯಾರಿಗೆ ಎಷ್ಟು ಬರ್ಡನ್ ಆಯ್ತು ಅಂತ ನಾನು ಇಂಪಾರ್ಟೆನ್ಸ್ ಹೇಳಕ್ಕೆ ಬಯಸ್ತೀನಿ. ಸೊ ಯಾರು 1 ತಾಸು ಒಳಗೆ ಬಂದಿದ್ದ ಅವ್ನ ಪಾಯ್ಸನಿಂಗ್ ಲೆವೆಲ್ ಭಾಳ ಇತ್ತು ರೀ. ಅವ ಡೈರೆಕ್ಟ್ ಕನ್ಸ್ಯೂಮ್ ಮಾಡಿದ, ಕುಡ್ದಿದ್ದ. ಸೊ ಬಟ್ ಅವನಿಗೆ ಹೊಟ್ಟೆಲಿಂದ ತೆಗೆದು ಎಲ್ಲ ಮಾಡಿನೂ ಅವ 1 ತಾಸು ಒಳಗೆ ಬಂದಿದ್ದ ಅಂತ ಹೇಳಿ ಅವನು 5 ದಿವಸ ಒಳಗೆ ಮನುಷ್ಯ ಡಿಸ್ಚಾರ್ಜ್ ಆಗಿ ನಡ್ಕೊಂತ ತಳಗೆ ಬಂದಾನೆ ನಮ್ಮ ವಾರ್ಡ್ ಬಲ್ಲಿ. ಸೊ ಇನ್ನೂ 2 ಪೇಷಂಟ್ ಬಂದು 1.5 ದಿವಸ ಆದಮೇಲೆ ಬಂದಿತ್ತು, ಇನ್ನೊಂದು 3 ದಿವಸ ಆದಮೇಲೆ ಬಂದಿತ್ತು. ಸೊ ಒಂದು ಆಲ್ಮೋಸ್ಟ್ 14 ಡೇಸ್ ಇತ್ತು. ಯಾವ್ದು 3 ದಿವಸ ಆದಮೇಲೆ ಬಂದಿದ್ದು, 1.5 ದಿವಸ ಆದಮೇಲೆ ಬಂದಿದ್ದು 9 ಡೇಸ್ ಇತ್ತು ರೀ ನಮ್ಮ ಜೊತೆ. ಸೊ ಅದ್ರ ಸಲುವಾಗಿ ಇವರಿಬ್ಬರದು ಈಗ ನೋಡಿರಿ, ಆ ಫಸ್ಟ್ ಪೇಷಂಟ್ಗಿಂತ ಆಲ್ಮೋಸ್ಟ್ ಡಬಲ್ ಖರ್ಚಾಯಿತು ಇವ್ರದ್ದು. ಅಷ್ಟು ಟೈಮ್ ವೇಸ್ಟ್ ಆಯಿತು ಆ್ಯಂಡ್ ಎಕನಾಮಿಕಲ್ ಬರ್ಡನ್ ಆಯಿತು, ಫ್ಯಾಮ್ಲಿಗೂ ಬರ್ಡನ್ ಆಯಿತು, ಫ್ಯಾಮ್ಲಿಗೆ ಟ್ರಾಮಾ ಆಯಿತು. ಇವೆಲ್ಲ ಜಾಸ್ತಿ ಆಯ್ತು ರೀ ಇವೆರಡು ಪೇಷಂಟ್. ಎದಕ್ಕಂದರೆ 1.5 ದಿವಸ 3 ದಿವಸ ಲೇಟ್ ಬಂದಿದ್ದ ಸಲುವಾಗಿ ಅವ್ರ ಬಾಡಿ ಒಳಗೆ ಹೋಗಿ ಡೆಪಾಸಿಟ್ ಆಗಿದ್ದ ಸಲುವಾಗಿ ಅವ್ರು ಸ್ಟೇ ಲಾಂಗ್ ಆಯ್ತು ರೀ, ಅವ್ರು ರಿಕವರ್ ಆಗೋದು ಲಾಂಗ್ ಆಯಿತು. ಸೊ ಕೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ಒಂದು ಗೋಲ್ಡನ್ ಅವರ್ ಅಂತ ಇರ್ತದೆ, 1 ಅವರ್ ಆಫ್ಟರ್ ಇನ್ಸಿಡೆಂಟ್ ಏನೇ ಆಗಲಿ, ಯಾವುದೇ ಎಮರ್ಜೆನ್ಸಿ ಆಗಲಿ, ಅನ್ಕಾನ್ಷಿಯಸ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಸ್ಟ್ರೋಕ್ ಆಗಲಿ ಅಥವಾ ಪಾಯ್ಸನ್ ಕುಡಿದಿರಲಿ, 1 ಅವರಲ್ಲಿ ಬರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇದು ಬಯಸ್ತೀವಿ ನಾವು. ಇದರಿಂದ ಪೇಷಂಟ್ ಜಲ್ದಿ ಗುಣಮುಖ ಆಗ್ಬೋದು ಆ್ಯಂಡ್ ಜಲ್ದಿ ಮನೆಗೆ ಹೋಗ್ಬೋದು. ನೀವು ಲೇಟ್ ಬಂದಷ್ಟು ನಿಮ್ದು ಹಾಸ್ಪಿಟಲ್ ಸ್ಟೇ ಮತ್ತು ನಿಮ್ಮದು ಲೈಫ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಡಿಕ್ರೀಸ್. ಸೊ ಇದು ಹೇಳಿ ನನ್ನ ಪೇಷಂಟ್ ಹೆಸರೇನು ಸರ್? 1 ಅವರಲ್ಲಿ ಬಂದಂಥ ಪೇಷಂಟ್ ಹೆಸರು? ಪೇಷಂಟಿನ ಹೆಸರು ಭೀಮಾಶಂಕರ್ ಅಂತ ರೀ. ನಂತರ 1.5 ಅವರ್ ಒಂದು ಸಾಬಮ್ಮ, ಇನ್ನೊಂದು ಸಾಬಮ್ಮ ರೀ. 2 ಪೇಷಂಟ್ ಹೆಸರು ಸಾಬಮ್ಮ. ಹಾಂ, ಒಬ್ಬರು ಪೇಷಂಟ್ ಹೆಸರು ಸಾಬಮ್ಮ. 3 ಡೇಸ್ ಬಂದದ್ದು. ಆಫ್ಟರ್ 3 ಡೇಸ್ ಬಂದಿದ್ದು ಅದು ಹೇಳಿದಲ್ರಿ, ಅವ್ರ ಹೆಸರು ಸಾಬಮ್ಮ ಅಂತ. ಅದನ್ನು ಸಾಬಮ್ಮ, ಬೋತ್ ಸಾಬಮ್ಮ ರೀ. ಜಲ್ದಿ ಬಂದಿದ್ದು ಒಬ್ಬರು ಭೀಮಾಶಂಕರ್ ಅಂತ. ಒಬ್ಬರು ಸಾಬಮ್ಮ ವಿಚಾಡ್ಕಮ್ ಆಫ್ಟರ್ 3 ಡೇಸ್ ರೀ. ಅವ್ರಿಗೆ ನಾವು ಟ್ರೇಕಿಯೋಸ್ಟಮಿ ಪ್ರೊಸೀಜರ್ ಅಂತಂದಲ್ರಿ, ಇಲ್ಲಿ ಕುತ್ತಿಗೆ ಒಳಗೆ ಒಂದು ಪೈಪ್ ಹಾಕಿ ಇಟ್ಟಿದ್ದು. ಸೊ ಅದೆಲ್ಲ ಪ್ರೊಸೀಜರ್ ಎಲ್ಲ ಮಾಡ್ಬೇಕಾಯ್ತು ರೀ. ಆ ಎಕ್ಸ್ಟೆಂಟ್ ಹೋಯ್ತು ರೀ ಅದು ಕೇಸ್ ನಮಗೆ. ಬಟ್ ಇಸ್ ಆಲ್ ವೆಲ್ ನಾವು. ಭಾಳ ಹೆಚ್ಚಿನ ಎಫರ್ಟ್ ಹಾಕ್ಬೇಕಾಗುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಡಾಕ್ಟರಿಗೂ ಜಾಸ್ತಿ, ಅವ್ರ ಪೇಷಂಟ್ಸಿಗೆ ಎಲ್ಲರಿಗಿಂತ ಜಾಸ್ತಿ. ಯಾಕಂದರೆ ಎಕನಾಮಿಕಲಿ ಆ್ಯಂಡ್ ಮೆಂಟಲ್ ಟ್ರಾಮಾನು ಭಾಳ ಆಗ್ತದೆ ರೀ ಪೇಷಂಟ್ಸಿಗೆ. ಯಾಕಂದರೆ ಎವ್ರಿ ಡೇ ಉಳಿತಾನೋ ಇಲ್ಲ ಅಂತ ಅವ್ರದ್ದು ಒಂದು ಡೈಲಮ ಇರ್ತದೆ ರೀ. ಅದು ನಮಗೂ ಭಾಳ ಚಲೋ ಅನ್ಸಲ್ಲ ರೀ. ಆದಷ್ಟು ಜಲ್ದಿ ಇವ್ರು ಭಾಳ ಕಂಫರ್ಟೇಬಲ್ ಇದ್ದಾರೆ ಯಾರು ಜಲ್ದಿ ಬಂದವ್ರು. ಯಾಕಂದ್ರೆ ಪೇಷಂಟ್ ಭಾಳ ಸ್ಟೇಬಲ್ ಇದ್ದಾರೆ. ನಾವು ಇಮಿಡಿಯೇಟ್ಲಿ ಅದು ಹೊರಗೆ ತೆಗ್ದಿದ್ದ ಸಲುವಾಗ ಎಲ್ಲ ಪಾಯ್ಸನ್ ಅವ್ನಿಗೆ ಅಷ್ಟು ಎಫೆಕ್ಟ್ ಆಗೋಕ್ಕಾಗಲಿಲ್ಲ ರೀ. ಇದು ಸೈಪರ್ಮೆಥ್ರಿನ್ ಪಾಯ್ಸನಿಂಗ್ ಅಂತ. ಇವೆರಡು ಸೈಪರ್ಮೆಥ್ರಿನ್ ಅನ್ನೋದಕ್ಕೆ ಆ್ಯಂಟಿಡೋಟ್ ಇಲ್ಲ ರೀ. ಇವಕ್ಕೆ ಬೇರೆದಕ್ಕೆ ಆ್ಯಂಟಿಡೋಟ್ ಅದಾವ ರೀ, ಇದಕ್ಕೆ ಆ್ಯಂಟಿಡೋಟ್ ಇಲ್ಲ. ಆ್ಯಂಡ್ ಇವನೇ ಎಲ್ಲರಿಗಿಂತ ಜಲ್ದಿ ಬಂದಿದೆ ರೀ. ಆ್ಯಂಡ್ ಹಿ ಹ್ಯಾಸ್ ಗಾನ್ ವೆರಿ ಫಾಸ್ಟ್. ಇದಕ್ಕೆ ಆ್ಯಕ್ಚುಲಿ ದೇರ್ ಇಸ್ ನೋ ಸ್ಪೆಸಿಫಿಕ್ ಮೆಡಿಕೇಶನ್ ರೀ. ಗೋಲ್ಡನ್ ಅವರ್ ಸಲುವಾಗಿ ಆ ಡಿಸಿಷನ್ ಸಲುವಾಗಿ ಅವ್ನ ಕ್ವಾಲಿಟಿ ಲೈಫ್ ಇಸ್ ಸೇಫ್ ಆಗಿದೆ, ಅಬ್ಸಲ್ಯೂಟ್ಲಿ ಸೇಫ್ ಅದ. ಕೇಸ್ ಬಗ್ಗೆ ಹೇಳಿದ್ರಿ, ಅದು ಹಾಂ ರೀ, ಆರ್ಥೋಪೆಡಿಕ್ ಪೆಲ್ವಿಕ್ ಬೋನ್ ಅಂತ ಇರ್ತದೆ ರೀ. ನಮ್ಮ ಹಿಪ್ ಬೋನ್ ಎಲ್ಲಿರ್ತದ, ಮೇನ್ ಬೋನ್ ರೀ. ನಮ್ದು ವಾಕಿಂಗ್ ಆಗಲಿ ಏನೇ ಆಗಲಿ ಎವ್ರಿ ನಮ್ಮ ನಿಂದ್ರದ ಪೊಸಿಷನ್ ಸಹಿತ ಅದ್ರ ಮೇಲೆ ಡಿಪೆಂಡೆಂಟ್ ಇರ್ತದೆ ರೀ. ಸೊ ಆ ಬೋನಿಂದ ಕಮ್ಯುನೇಟೆಡ್ ಫ್ರ್ಯಾಕ್ಚರ್, ಕಮ್ಯುನೇಟೆಡ್ ಅಂದರೆ ಮಲ್ಟಿಪಲ್ ಫ್ರ್ಯಾಗ್ಮೆಂಟ್ಸ್ ಆಗಿದ್ದು ಫ್ರ್ಯಾಕ್ಚರ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಎಫೆಕ್ಟಿಂಗ್ ಈಸ್ ವಾಕ್ ಮಾಡೋಕ್ಕೆ ಆಗ್ತಿದ್ದಿಲ್ಲ ಅವನು. ಅವ್ನು ಏಜ್ ಚಲೋ ಇತ್ತು ಅಂತ ಹೇಳಿ ನಾವು ಒಂದು ಟೀಮ್ ಬೇರೆಯವ್ರಿಗೆ ಕರೆಸಿ, ಡಾಕ್ಟರ್ ಶಿವರಾಜ್ ಅಂತ ಹೂ ಇಸ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್, ಅವ್ರಿಗೆ ಕರೆಸಿ ಇದು ಒಂದು ಕಾಂಪ್ಲಿಕೇಟೆಡ್ ಆಪ್ರೇಷನ್ ಮಾಡಿ. ಆ್ಯಂಡ್ ಒಂದೇನಂದರೆ ಇದು ಆಪ್ರೇಷನ್ ಮಾಡೋದು ಒಂದು ಕಡೆ, ಆಪ್ರೇಷನ್ ಆದಮೇಲೆ ನಾರ್ಮಲ್ ಇರ್ತಾನಿಲ್ಲ ಮನುಷ್ಯ, ಅವನಿಗೆ ಏನೂ ಒಳಗಿಂದ ಏನೂ ಎಫೆಕ್ಟ್ ಆಗಿರಬಾರ್ದು, ಇದೊಂದು ಟೆನ್ಷನ್ ಬೇರೆ ರೀ ನಮಗೆ. ಸೊ ಹಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ದಟ್ ಪೇಷಂಟ್ ಹೆಸರು ಮರಿಯಮ್ಮ ಅಂತ ರೀ. ಮರಿಯಮ್ಮ ರೀ. ಇದು ಪೆಲ್ವಿಕ್ ಬೋನ್ ಫ್ರ್ಯಾಕ್ಚರ್ ಆಗಿದೆ. ಈ ಒಂದು ಕೇಸು ಡೆಲಿವರಿ ಟೈಮ್ನಲ್ಲಿ ಏನಾದರೂ ಈ ಥರ ಆಗಿತ್ತಾ? ಇಲ್ಲ ರೀ, ಆಟೋ ಪಲ್ಟಿ ಆಗಿ 4-5 ಮಂದಿ ಎಲ್ಲ ಇಂಜುರಿ ಆಗಿತ್ತು ರೀ. ಇವ್ರಿಗೆ ಎಲ್ಲರಿಗಿಂತ ಸಿವಿಯರ್ ರೀ. ಇವ್ರು ಹಾರಿ ಹಿಂಗೆ ತಳಗೆ ಬಿದ್ದಿದ್ರಿ, ಸ್ಟ್ರೇಟ್ ಬೋನ್ ಮೇಲೆ ಬಿದ್ದಾರೆ. ಬೋನ್ ಮೇಲೆ ಕ್ರಶ್ ಆಗಿಬಿಟ್ಟು ಕ್ರಶ್ ಆಗಿ. ಸೊ ಅದಕ್ಕೆ ಭಾಳಕ್ಕೊಂದು ನರ್ವ್ಸ್ ಎಲ್ಲ ಹೋಗೋದ್ರಿಂದ ಇಟ್ ಈಸ್ ಅ ವೆರಿ ರಿಸ್ಕಿ ಆಪ್ರೇಷನ್ ರೀ. ಮುಟ್ಟಲ್ರಿ, ಯಾಕಂದ್ರೆ ಒಂದು ವೇಳೆ ಸ್ವಲ್ಪ ಅಲ್ಲಿಲ್ಲ ಆದಾಗ ಸ್ವಲ್ಪ ಯಾವ್ದಾರ ಒಂದು ನರ್ವ್ ಟಚ್ ಆದ್ರೂ ಒಂದು ವಾಕಿಂಗ್ ಸ್ಟೈಲ್ ಚೇಂಜ್ ಆಗ್ಬೋದು ರೀ ಲೈಫ್ ಲಾಂಗ್. ಸೊ ಅಷ್ಟು ಕಾಂಪ್ಲೆಕ್ಸ್ ಆಪ್ರೇಷನ್ ಅಂತ ಕೇಸು ಆಲ್ಮೋಸ್ಟ್ ಆಲ್ ಇಲ್ಲಿ ಎಲ್ಲ ಆಗಲ್ಲ, ಬೆಂಗಳೂರಲ್ಲಿ ಯೂಶಲಿ ಮಾಡಲ್ರಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ ರೀ, ಇಂಥ ಕೇಸ್ ನಾವು ಯಾವಾಗ ಬೆಂಗಳೂರಿಗೆ ಕಳಿಸ್ತೇವೆ ಆ್ಯಂಬುಲೆನ್ಸ್ ಒಳಗೆ, ಹೋಗೋ ಟೈಮಿಗೆ ಟ್ರಾನ್ಸಿಟ್ ಒಳಗೆ ಇನ್ನೂ ಜಾಸ್ತಿ ಹೇರ್ ಪೇರ್ ಆಗ್ತದೆ ರೀ. ಅದ್ರೊಳಗೆ ರಿಸ್ಕ್ ಜಾಸ್ತಿ ಆ್ಯಂಡ್ ಪೇಷಂಟ್ ಇನ್ನೂ ಬ್ಯಾಡ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಈ ಕೇಸ್ ನಮ್ಮ ಭಾಗದಲ್ಲೇ ಫಸ್ಟ್ ಟೈಮ್ ಆಗಿದೆ. ಹಾಂ ರೀ, ಪೆಲ್ವಿಕ್ ಆಪ್ರೇಷನ್ ಇಲ್ಲಿ ಎಲ್ಲೂ ಕೇಳಿಲ್ರಿ, ನಾವ್ರ ಇನ್ನೂ ತನಕ ಕೇಳಿಲ್ರಿ. ಯಾಕಂದ್ರೆ 2-3 ಆರ್ಥೋಪೆಡಿಕ್ ಹಾಸ್ಪಿಟಲ್ ಅದಾವ, ಡಾಕ್ಟರ್ಸ್ ಅದಾರ. ನಾವೆಲ್ಲರೂ ಡಿಸ್ಕಸ್ ಮಾಡಿದಾಗ ನೋಡಿದಂಗೆ ಇನ್ನೂ ತನಕ ಆಗಿಲ್ಲ ರೀ.
ಯಾದಗಿರಿಯಲ್ಲಿ ಇದು ಫಸ್ಟ್ ಟೈಮ್ ದಿಸ್ ಇಸ್ ಆಗಿದೆ. ದ ಫಸ್ಟ್ ಟೈಮ್. ಅದನ್ನು ಅಟೆಂಡ್ ಮಾಡಿದ ಡಾಕ್ಟ್ರು ಡಾಕ್ಟರ್ ಶಿವರಾಜ್ ಆ್ಯಂಡ್ ಡಾಕ್ಟರ್ ಅಮೋಘ್ ಅಂತ. ಡಾಕ್ಟರ್ ಅಮೋಘ್ ಸಿದ್ದೇಶ್ವರ್. ಹಾಂ ರೀ, ಅಮೋಘ್ ಸಿದ್ದೇಶ್ವರ. ಶಿವರಾಜ್ ಅವರು ಫ್ರಮ್ ಗುಲ್ಬರ್ಗ. ಫ್ರಮ್ ಗುಲ್ಬರ್ಗಾ ರೀ. ಶಿವರಾಜ್ ಪಾಟೀಲ್. ಶಿವರಾಜ್ ಪಾಟೀಲ್ ಅಂತ ಅವ್ರ ಹೆಸರು ರೀ. ಓಕೆ. ಸೊ ಹೀ ಈಸ್ ಅ ವೆರಿ ವೆಲ್ ನೋನ್ ಡಾಕ್ಟರ್. ಹಿ ಗೋಸ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಕರ್ನಾಟಕಲ್ಲೂ ದಾವಣಗೆರೆ ಬೆಂಗಳೂರು ತನಕ ಹೋಗಿ ಮಾಡಿ ಬರ್ತಾರೆ ಅವ್ರ ಸರ್ಜರೀಸ್, ಬಿಕಾಸ್ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಆಲ್ ದೀಸ್ ಥಿಂಗ್ಸ್. ಥ್ಯಾಂಕ್ ಯು.